ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಒಕ್ಕಲಿಗ ಮುದ್ದಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ವೇದಶಾಸ್ತ್ರವ ನೋದುವುದಕ್ಕೆ ಹಾರವನಲ್ಲ, ವೇದಶಾಸ್ತ್ರವನ್ನೋದುವುದಕ್ಕೆ ಹಾರವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ಕಾಮ ಭೀಮ ಜೀವನದೊಡೆಯ ನೀನೇ ಬಲ್ಲೆ, ಕಾಮ ಭೀಮ ಜೀವನದೊಡೆಯ ನೀನೇ ಬಲ್ಲೆ. ಇಲ್ಲಿ ಶರಣರಾದಂಥ ಒಕ್ಕಲಿಗ ಮುದ್ದಣ್ಣನವರು ಒಬ್ಬ ರೈತ, ಒಕ್ಕಲಿಗ. ಉಳುಮೆ ಮಾಡುವಾಗ ಅನೇಕ ಅಲ್ಲಿ ಅವನಿಂದ ತಪ್ಪುಗಳು ಆಗಿರ್ತಾವೆ. ಅನೇಕ ಜೀವಿಗಳು, ಸಣ್ಣ ಸಣ್ಣ ಹುಳುಗಳು, ಏನೇನೋ ಅಲ್ಲಿ ಅನಾಹುತಗಳು ಆಗಿರ್ತಾವೆ. ಆದರೆ ಆ ಒಕ್ಕಲಿಗ ಒಕ್ಕದೇ ಹೋದರೆ, ಒಕ್ಕಲಿಗ ಬಿತ್ತದೇ ಹೋದರೆ, ಒಕ್ಕಲಿಗ ಬೆಳೆಯದೇ ಹೋದರೆ ಈ ಜಗತ್ತಿನ ಪ್ರಪಂಚದ ಜನರೆಲ್ಲ ಉಪವಾಸ ಬೀಳಬೇಕಾಗ್ತದೆ. ಅದಕ್ಕೆ ಸರ್ವಜ್ಞ ಕವಿ ಒಂದು ಕಡೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳಿ, ಅಲ್ಲಿ ಮತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿ ಸರ್ವಜ್ಞ ಕವಿ ಸಹಿತಕ್ಕೆ ಆ ರೈತನ ಬಗ್ಗೆ, ಆ ಒಕ್ಕಲಿಗನ ಬಗ್ಗೆ ಒಂದು ಹೆಮ್ಮೆಯ ನುಡಿಗಳನ್ನು ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಏನು ಹೇಳ್ತಾರಂದ್ರೆ, ನಾನು ಒಕ್ಕಲತನ ಬಿಟ್ಟು ಒಂದು ವೇಳೆ ಬೇರೆ ವೃತ್ತಿಯಲ್ಲಿ ತೊಡಗಾಕ ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಏನು ಹೇಳ್ತಾರೆ, ವೇದಶಾಸ್ತ್ರವನ್ನೋದುವುದಕ್ಕೆ ಹಾರುವನಲ್ಲ. ಅಂದರೆ ಕೇವಲ ಒಂದು ಗುಡಿಯಲ್ಲಿ ಕೂತ್ಕೊಂಡು ಒಂದು ದೇವಸ್ಥಾನದಲ್ಲಿ ವೇದ ಶಾಸ್ತ್ರ ಹೇಳ್ಕೋತಾ ಅವುಗಳನ್ನು ಓದ್ಕೋತಾ ವೇದದಲ್ಲಿ ಹಾಗೆ ಹೇಳಿದೆ, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಈ ರೀತಿ ನೀ ಪೂಜೆ ಮಾಡಬೇಕು, ಈ ರೀತಿ ನೀನು ನಡಿಬೇಕು, ಈ ರೀತಿ ಕಾಣಿಕೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಜನರಿಗೆ ಒಂದು ಮಾನಸಿಕ ಒಂದು ಭಯವನ್ನು ಹುಟ್ಟಿಸುವಂಥವ್ರು. ಅದಕ್ಕೆ ಅವರಿಗೆ ನಾವು ಒಂದು ಹೊಸ ಹೆಸರನ್ನು ಕೊಟ್ಟಿದ್ದೀನಿ, ಧಾರ್ಮಿಕ ಭಯೋತ್ಪಾದಕರು ಅಂತ. ಅಲ್ಲಿ ಹೇಗೆ ದೇಶದ ಗಡಿಯಲ್ಲಿ ಅಲ್ಲಿ ಭಯೋತ್ಪಾದಕರು ನಮಗೆ ಕಾಡ್ತಾ ಇದಾರಲ್ಲ ಬೇರೆ ದೇಶದಿಂದ, ಹಾಗೆ ಈ ಗುಡಿಯಲ್ಲಿ ಇರುವಂಥ ಪುರೋಹಿತರು, ಜ್ಯೋತಿಷ್ಯಗಳು, ಇವರು ಏನಿದಾರಲ್ಲ ಇವರು ಒಂಥರ ಧಾರ್ಮಿಕ ಭಯೋತ್ಪಾದಕರು. ಧರ್ಮದ ಹೆಸರಿನಲ್ಲಿ ಆ ಜನರಿಗೆ ಒಂದು ಭಯವನ್ನು ಹುಟ್ಟಿಸಿ ತಾವು ಅಲ್ಲಿ ಕಾಣಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿ ತಾವು ಯಥೇಚ್ಛವಾಗಿ ಹೊಡಿತಾ ಇರ್ತಾರೆ. ಅದಕ್ಕೆ ನಾವು ಈಗಿನ ದಿನಮಾನದಲ್ಲಿ ಎಲ್ಲ ಗುಡಿ ಗುಂಡಾರದಲ್ಲಿ ನೋಡ್ತಾ ಇರ್ಬೋದು, ಒಂದು ಭಕ್ತಿಯಿಂದ ಜನರು ಏನು ಮಾಡ್ತಾರೆ, ದೇವರಿಗೆ ಹರಕೆ ಹೊತ್ತನಿ, ನಾ ಅದನ್ನು ಕೊಡಬೇಕು ಅಂತ ಹೇಳಿ, ಇದನ್ನು ಕೊಡಬೇಕು ಅಂತೇಳಿ ಒಯ್ದು ಇವ್ರು ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಅವನ್ನೆಲ್ಲ ತಿಂದು ಗುಳಂ ಮನಿಸ್ಬಿಡ್ತಾರೆ. ಆದರೆ ಅವ್ರ ದೇವರಿಗೆ ಏನೂ ಮಾಡೋದಲ್ಲ ಅವರಿಗೆ. ಅಂದರೆ ಆ ರೀತಿ ಒಂದು ವೇದಶಾಸ್ತ್ರ ನಾನು ಓದ್ಕೊತ ಕುಂಡಿರುವಂಥ ಒಬ್ಬ ಹಾರವನಲ್ಲ, ಅಂದರೆ ಬ್ರಾಹ್ಮಣನಲ್ಲ ಅಂತೇಳಿ ಒಕ್ಕಲಿಗ ಮುದ್ದಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ. ಹಿಂದಿನ ಒಂದು ರಾಜ ಮಹಾರಾಜರು ಏನು ಮಾಡ್ತಿದ್ರು ಅಂದರೆ, ಯಾರೋ ದುಡಿದು ತಂದು ಹಾಕ್ತಿದ್ರು, ಯಾರೋ ಕರ ಕಟ್ಟರು, ಯಾರೋ ತಂದು ಒಂದು ಸಂಪತ್ತಿನಲ್ಲಿ ಮಜಾ ಮಾಡ್ಕೊತ ಯಾವಾಗಾರು ಒಂದು ಸಲ ಯುದ್ಧ ಮಾಡೋಕ್ಕೆ ಹೋಗಿ ಅಲ್ಲಿ ಕೆಲವು ಜನರನ್ನ ಅಲ್ಲಿ ಕೊಂದು ನಾನೇ ರಾಜ, ನಾನೇ ಮಹಾರಾಜ, ನಾನೇ ಚಕ್ರವರ್ತಿ ಅಂತೇಳಿ ಮೆರಿತಾ ಇದ್ರು ಅವರು. ಆದರೆ ಅವರಿಂದನೂ ಏನು ಅಲ್ಲಿ ಉಪಯೋಗ ಇಲ್ಲ. ಆದರೆ ತಮ್ಮ ಒಂದು ಮೆರೆಸಿಕೊಳ್ಳೋದಕ್ಕೋಸ್ಕರ ಅವರು ಯಾರಾದ್ರೂ ಅಲ್ಲಿ ಹತ್ಯೆ ಮಾಡಿ ಕೊಂದು ಅವರು ಮೆರೆಯುವಂಥ ರಾಜರಾಗಿದ್ದರು. ಅದಕ್ಕೆ ನಾನು ಇರಿದು ಮೆರೆಯುವಂಥಕ್ಕೆ ನಾನು ಕ್ಷತ್ರಿಯನೂ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರಂದ್ರೆ,
ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಅಂದರೆ ವ್ಯಾಪಾರಿ. ಒಬ್ಬ ವ್ಯಾಪಾರಿ ಆತನು ಸಹಿತ ಏನು ಮಾಡ್ತಾನಂದ್ರೆ ಯಾರೋ ಬೆಳೆದಂಥದ್ದು ಯಾರೋ ತಯಾರಿ ಮಾಡಿದಂಥದ್ದು ಅದನ್ನು ತಗೊಂಬಂದು ಅದಕ್ಕೆ ಮೇಲೆ ಇಂತಿಷ್ಟು ಲಾಭಾಂಶವನ್ನು ಇಟ್ಟುಕೊಂಡು ಆತ ಮಾರಿ ಅಲ್ಲಿ ತನ್ನ ಒಂದು ಜೀವನವನ್ನು ಆತ ನಡೆಸ್ತಾ ಇರ್ತಾನೆ. ಆದರೆ ಆತನು ಇಲ್ಲದೆ ಹೋದರೂ ಸಹಿತ ಅಲ್ಲೇ ಈ ಜಗತ್ತು ನಡೀತಾ ಇದೆ. ಅಲ್ಲೇ ಒಬ್ಬ ಪೂಜಾರಿ, ಒಬ್ಬ ಪುರೋಹಿತ, ಒಬ್ಬ ಹಾರುವ ಇಲ್ಲದಿದ್ದರೂ ನಡಿತೈತಿ, ಹಾಗೆ ಒಬ್ಬ ಕ್ಷತ್ರಿಯ ಇಲ್ಲದಿದ್ದರೂ ನಡಿತೈತಿ, ಹಾಗೆ ಒಬ್ಬ ವ್ಯಾಪಾರಿ ಇಲ್ಲದಿದ್ದರೂ ನಡೀತೈತಿ. ಆದರೆ ಯಾರು ಇಲ್ಲದಿದ್ದರೆ ನಡೆಯೋದಿಲ್ಲ. ಅಂದರೆ ಒಬ್ಬ ರೈತ ಇಲ್ಲದೆ ಹೋದರೆ ಈ ಜಗತ್ತು ನಡೆಯೋದಿಲ್ಲ. ಜಗತ್ತು ಉಪವಾಸ ಬೀಳಬೇಕಾಗ್ತದೆ. ಅದಕ್ಕೆ ಅವರು ಮುಂದೆ ಹೇಳ್ತಾರೆ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ. ಅಂದರೆ ನಾ ಏನು ಉಳುಮೆ ಮಾಡ್ತಾ ಇದ್ದೇನಲ್ಲ, ನಾ ಈ ಭೂಮಿಯನ್ನು ಉಳುಮೆ ಮಾಡ್ತೀನಿ, ಬಿತ್ತುತ್ತೀನಿ, ಬೆಳಿತೀನಿ ಅಂತ ಈ ಒಕ್ಕಲಿಗ ಮಗನ ತಪ್ಪು. ಏನಾದರೂ ಒಂದು ತಪ್ಪು ಇದ್ದರೆ ಆ ತಪ್ಪು ನೀನು ನೋಡಬೇಡ, ಆ ತಪ್ಪನ್ನು ನೋಡದೆ ನನ್ನನ್ನು ಒಪ್ಪಿಕೋ ಅಂತ ಹೇಳಿ ಅಲ್ಲಿ ಆ ದೇವರಲ್ಲಿ, ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಆ ಒಕ್ಕಲಿಗ ಮುದ್ದಣ್ಣನವರು ಮೊರೆ ಇಡ್ತಾರೆ. ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಿಕೊಳ್ಳಯ್ಯ, ಕಾಮ ಭೀಮ ಜೀವನ ದೊಡೆಯ ನೀನೇ ಬಲ್ಲಿ. ನನ್ನಿಂದಾದರೂ ಏನಾದರೂ ಒಂದು ತಪ್ಪು ಆಗಿತ್ತು ಅಂದರೆ ಅಲ್ಲಿ ನಾನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ, ಅಲ್ಲಿ ಕ್ಷತ್ರಿಯಾಗಿ ಮತ್ತೊಂದನ್ನು ಎರಿಯೋದಕ್ಕೆ ಹೋಗೋದಿಲ್ಲ, ವೇಶ್ಯನಾಗಿ ಒಂದು ವ್ಯವಹಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನೇನು ಮಾಡ್ತೀನಿ, ಒಂದು ಬಿತ್ತಿ ಬೆಳೆಯನ್ನು ತೆಗಿತೀನಿ, ಎಲ್ಲ ಪ್ರಜೆಗಳಿಗೆ ಅನ್ನವನ್ನು ಕೊಡ್ತೀನಿ. ಆದರೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನೀನು ಕ್ಷಮ ಮಾಡು ಅಂಥೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಒಕ್ಕಲಿಗ ಜನಾಂಗಕ್ಕೆ, ಒಕ್ಕಲಿಗನಿಗೆ ಎಷ್ಟು ಒಂದು ಮಹತ್ವ ಇತ್ತು ಆ ದಿನಮಾನದಲ್ಲಿ. 12ನೇ ಶತಮಾನದಲ್ಲಿ ಸಹಿತ ಗುರು ಬಸವಣ್ಣನವರು ಹೇಗೆ ಅವರನ್ನು ಗುರುತಿಸಿದ್ರು, ಅವರಿಗೆ ಹೇಗೆ ಒಂದು ಮಾನ್ಯತೆ ಕೊಡ್ತಾಯಿದ್ರು, ಹೇಗೆ ಅವರನ್ನು ಗೌರವಿಸ್ತಾಯಿದ್ರು. ಒಬ್ಬ ಹಾರವ, ಒಬ್ಬ ಕ್ಷತ್ರಿಯ, ಒಬ್ಬ ವೈಶ್ಯನಿಗೆ ಕೊಡದಂಥ ಬೆಲೆಯನ್ನು ಒಬ್ಬ ಒಕ್ಕಲಿಗನಿಗೆ ಗುರು ಬಸವಣ್ಣನವರು ಅಲ್ಲಿ ಬೆಲೆ ಕೊಡ್ತಾಯಿದ್ರು. ಯಾಕಂದರೆ ಆತ ಅನ್ನದಾತ ಅಂತ ಹೇಳಿ ಆತನಿಗೆ ಒಂದು ಮಾನ್ಯತೆ ಮಾಡಿದ್ದಂಥ ಮಹಾಗುರು ಯಾರು ಅಂತ ಕೇಳಿದರೆ ಗುರು ಬಸವಣ್ಣನವರು. ಅದಕ್ಕೋಸ್ಕರ ನಾವು ಸಹಿತ ಒಬ್ಬ ಒಕ್ಕಲಿಗನಿಗೆ ಮೊದಲೇ ನಾವು ಕೃತಜ್ಞತೆ ಸಲ್ಲಬೇಕಾಗಿದ್ದು ಒಬ್ಬ ಒಕ್ಕಲಿಗನಿಗೆ. ಅಂಥ ಒಕ್ಕಲಿಗನಿಗೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು, ಆತನವನ್ನು ಒಂದು ಗೌರವ ಭಾವದಿಂದ ನಾವು ಕಾಣಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕು. ಅಂದರೆ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.